ಬಡಾವಣೆಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕಂದ್ರೆ ತುಂಬ ಗಟ್ಟಿತನ ಇರಬೇಕು. ನಾನು ಮೊದಲಿಗೆ ಕಾರ್ಯಕ್ರಮ ಮಾಡಿದಾಗ HSL ಲೇಔಟ್ಗೆ ಜನ ಸೇರ್ತಾರ ಇಲ್ಲ ಅನ್ಕೊಂಡೆ, ಆದರೆ ಬಂದಿರೋ ನೋಡ್ಬಿಟ್ಟು ನನಗೆ ಇಲ್ಲಿ ನೀವು ನೋಡಿರ್ಬೋದು ಟೇಬಲ್ಗಳು ಕೊಡೋಕ್ಕಾಗಿಲ್ಲ, ಅಷ್ಟು ಜನ ಬಂದಿದ್ರು. ಆಕಾಶ ಕೈಗೆ ಭಾಗ್ಯ ಸಿಗ್ದಂಗಾಗದ ಮಂಡ್ಯದ ಗೌಡ್ರು ನಡಿಗೆ ಝೂಮಲ್ಲಿದೆ, ವಯಸ್ಸಾದ್ರೂ ನೋಡೋ ನೋಟ ರಾಕೆಟ್ ಹಂಗಿದೆ. ನಂಗೆ ಈಗ ನಾಟಿ ಕೋಳಿ ಮುದ್ದೆ ಸಾರು ಉಂಡಂಗಾಗದೆ. ಒಂದು ಮುದ್ದೆ ಉಣ್ಣುವ ಸ್ಪರ್ಧೆನ ನಡೆಸ್ತಾ ಇರೋದು ಸಾಮಾನ್ಯವಾಗಿ ಯಾರು ನಡೆಸೋದಕ್ಕೆ ಅಂತ ಅಂದ್ಕೊಳ್ಳಲ್ಲ, ಆದ್ರೆ ಅಂದ್ಕೊಂಡಿರೋದು ವಿಶೇಷತೆ. ಆದ್ರೆ ಅದ್ರ ಜೊತೆಲಿ ಅವರ ಆರೋಗ್ಯದ ಕಡೆ ಗಮನ ಹರಿಸಿ ಆಂಬ್ಯುಲೆನ್ಸ್ ಸೇವೆ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಆಗಿರ್ಬೋದು, ಪ್ರತಿಯೊಂದು ಜಾಗೃತಿಯನ್ನು ವಹಿಸಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಕ್ಕಂಥದ್ದು ಶ್ಲಾಘನಾರ್ಹವಾದಂತ ವಿಷಯವಾಗಿದೆ. ಇಲ್ಲಿ 13 ಮುಂದೆ ಸುವರ್ಣ ಕರ್ನಾಟಕ ಸಂಭ್ರಮದ ಅಂಗವಾಗಿ ಬೆಂಗಳೂರಿನ HSR ಬಡಾವಣೆಯಲ್ಲಿ ಡಾಕ್ಟರ್ ಅನಿಲ್ ಎಸ್ ರೆಡ್ಡಿ ಅವರು ನಾಟಿ ಕೋಳಿ ಮತ್ತು ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆಯನ್ನು ಆಯೋಜಿಸಿದ್ದರು. ಗ್ರಾಮೀಣ ಸೊಗಡಿನ ಈ ಸ್ಪರ್ಧೆಯನ್ನು ಬೆಂಗಳೂರು ನಗರದ ಪ್ರತಿಷ್ಠಿತ ಪ್ರದೇಶಗಳಲ್ಲಿ ಆಯೋಜನೆ ಮಾಡುವ ವಿನೂತನ ಪ್ರಯತ್ನಕ್ಕೆ ಸಿಟಿ ಮಂದಿ ಬಹುಪರಾಕ್ ಹೇಳಿದ್ದಾರೆ. ಬೆಂಗಳೂರು ನಗರ ಮಾತ್ರವಲ್ಲದೆ ತುಮಕೂರು, ಚಿತ್ರದುರ್ಗ, ಮಂಡ್ಯ, ಪಾವಗಡ, ಹಾವೇರಿ, ಮಡಿಕೇರಿ, ಶಿರಾ, ಕುಣಿಗಲ್, ನಾಗಮಂಗಲ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ನೂರಾರು ಮಂದಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ಪುರುಷರ ವಿಭಾಗದಲ್ಲಿ ದಾವಣಗೆರೆಯ ಯೋಗೇಶ್ 13 ಮುದ್ದೆಗಳನ್ನು ತಿಂದು ಪ್ರಥಮ ಸ್ಥಾನದೊಂದಿಗೆ ಟಗರನ್ನ ಬಹುಮಾನವಾಗಿ ಪಡೆದರು. ಮಹಿಳೆಯರ ವಿಭಾಗದಲ್ಲಿ ವೈಟ್ ಫೀಲ್ಡ್ನ ಸೌಮ್ಯ 9 ಮುದ್ದೆ ತಿಂದು ಪ್ರಥಮ ಸ್ಥಾನ ಪಡೆದು 32 ಇಂಚಿನ ಟಿವಿಯನ್ನ ಬಹುಮಾನವಾಗಿ ಪಡೆದರು. ದಯಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕಾದ್ರೆ ಆಮೇಲೆ ಎಲ್ಲ ಕಾನ್ಸೆಪ್ಟು ಮೂಮೆಂಟ್ ಸ್ವಲ್ಪ ಯಾರು ಹೋಗ್ಬೇಡಿ. ಕೊಟ್ಟರೆ ಅವ್ರಿಗೆ ಲೀವ್ಗಳು ಬಹುಮಾನ ನೀಡಬೇಕು. ಕಾರ್ಯಕ್ರಮದ ಆಯೋಜಕರಾದ ಅನಿಲ್ ರೆಡ್ಡಿ ಅವರು ಮಾತನಾಡಿ, ದೇಸಿ ಆಹಾರ ಪದ್ಧತಿಯನ್ನು ಜನಪ್ರಿಯಗೊಳಿಸುವ ಉದ್ದೇಶದಿಂದ ಹಾಗೂ ಜಂಕ್ ಫುಡ್ನಿಂದಾಗಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿದ್ದು, ಇದರಿಂದ ಆರ್ಥಿಕ ನಷ್ಟ ಉಂಟಾಗುತ್ತಿದೆ. ಉತ್ತಮ ಆಹಾರ ಶೈಲಿಯನ್ನು ಉತ್ತೇಜಿಸುವ ಕಾರಣದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಆ ಭಾಗದ ತಿನಿಸುಗಳನ್ನು ತಿನ್ನುವ ಸ್ಪರ್ಧೆ ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಬಡಾವಣೆಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕಂದ್ರೆ ತುಂಬ ಗಟ್ಟಿತನ ಇರಬೇಕು. ನಾನು ಮೊದಲಿಗೆ ಕಾರ್ಯಕ್ರಮ ಮಾಡಿದಾಗ HSL ಲೇಔಟ್ಗೆ ಜನ ಸೇರ್ತಾರ ಇಲ್ಲ ಅನ್ಕೊಂಡೆ, ಆದರೆ ಬಂದಿರೋ ನೋಡ್ಬಿಟ್ಟು ನನಗೆ ಇಲ್ಲಿ ನೀವು ನೋಡಿರ್ಬೋದು ಟೇಬಲ್ಗಳು ಕೊಡೋಕ್ಕಾಗಿಲ್ಲ, ಅಷ್ಟು ಜನ ಬಂದಿದ್ರು. ಮೊದಲೇ ಬಾರಿನೇ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ದೇವರಲ್ಲಿ ನಂಬಿಕೆ ಜಾಸ್ತಿ ಇಡೋ ನಾನು, ಆ ಭಗವಂತನೇ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ ಅಂತ ಹೇಳ್ಬೋದು. ಯಾಕಂದರೆ HSL ಲೇಔಟಲ್ಲಿ ಅಂತ ಮಾಡಿದಾಗ ಎಲ್ಲರೂ ಹೇಳ್ತಿದ್ರು, ಅಲ್ಲಿ HSL ಲೇಔಟಲ್ಲಿ ಬರ್ತಾರೋ ತಿಂತಾರೋ, ಆಮೇಲೆ ಏನೋ ಹೆಚ್ಚು ಕಡಿಮೆ ಆದರೆ ತಿನ್ನೋ ಟೈಮಲ್ಲಿ ಅದೆಲ್ಲ ನಿನ್ನ ಮೇಲೆ ಕೇಸ್ ಆಗುತ್ತೆ ಹಂಗಂತಿದ್ರು. ವಕೀಲನಾಗಿ ಫಸ್ಟ್ನೇ ಕೇಸು ನನ್ನ ಮೇಲೆ ಅದು ಇನ್ನೂ ಖುಷಿ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿದೆ. ನೋಡಿದಾಗ ಅಂದ್ಕೊಂಡಿತ್ತು
125 ಜನ ಸ್ಪರ್ಧಿಗಳಲ್ಲಿ ನಾವು ರಿಜಿಸ್ಟರ್ ಮಾಡಿದಾಗ ಅವ್ರಿಗೆ ಟೇಬಲ್ಗಳು ನಾವು ಅರೇಂಜ್ ಮಾಡೋಕ್ಕಾಗಿಲ್ಲ. ಅಷ್ಟು ಇದಾಗಿದೆ ಅಂದರೆ ಯಶಸ್ವಿಯಾಗಿದೆ ಅಂತಲೇ ಒಂದು ಅರ್ಥ ಹೇಳ್ಬೋದು. ಪ್ರತಿ ವರ್ಷ ಇದನ್ನು ನಡ್ಸ್ಕೊಂಡು ಹೋಗ್ತೀನಿ, ಏನೇ ಅಡೆತಡೆ ಬಂದ್ರೇನು. ಕೆಲವೊಂದು ಮೊದಲೇ ಬಾರಿ ಆಗಿರೋದ್ರಿಂದ ಜಾಗ ಮೇಲೆ ಚಿಕ್ಕದಾಯಿತು, ಕಂಜೆಕ್ಷನ್ ಆಯಿತು. ಆಮೇಲೆ ನೋಡೋರು ತುಂಬ ಜನ ಬಂದಿದ್ದರಿಂದ ಒಳಗಡೆ ಸ್ವಲ್ಪ ಗೊಂದಲ ಆಯಿತು. ಅದು ಬಿಟ್ಟರೆ ಓವರಾಲ್ ನಮಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಒಂದು ಯಶಸ್ವಿ ಕಾರಣ ಆಗೋದಕ್ಕೆ ಮುಖ್ಯ ಕಾರಣವೇ ಮಾಧ್ಯಮದವರು. ನಾನು ಎಲ್ಲೂ ಕೂಡ ಒಂದು ಬ್ಯಾನರ್ ಹಾಕ್ಸಿಲ್ಲ, ಒಂದು ವಾಲ್ ಪೋಸ್ಟ್ ಹಾಕ್ಸಿಲ್ಲ. ನೀವು ನೋಡಿರ್ಬೋದು, ಕೇವಲ ಪತ್ರಿಕೆಗಳಲ್ಲಿ ಏನು ಬಂತೋ ಅದನ್ನು ನೋಡಿಕೊಂಡೇ ಇವತ್ತು ಬಂದಿರೋದು. ಆಮೇಲೆ ನಮ್ಮ ಸ್ನೇಹಿತರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಚಾರ ಕೊಟ್ಟರು. ಇಷ್ಟು ಕಡಿಮೆ ಸಮಯದಲ್ಲಿ ದಾವಣಗೆರೆಯಿಂದ ಬಂದಿದ್ದಾರೆ, ಮಡಿಕೇರಿಯಿಂದ ಬಂದಿದ್ದಾರೆ, ಗೌರಿಬಿದನೂರು, ಹೊಸಕೋಟೆ, ಚಿಂತಾಮಣಿಯಿಂದೆಲ್ಲ ಬಂದಿದ್ದಾರೆ ಅಂದರೆ ಸಾಮಾಜಿಕ ಮಾಧ್ಯಮಕ್ಕಿರುವಂಥ ಒಂದು ಎಷ್ಟು ಪವರ್ ಇದೆ ಅನ್ನೋದನ್ನು ಈ ಒಂದು ಕಲಿಗಾಲದಲ್ಲಿ ಗೊತ್ತಾಗ್ತದೆ. ಅದೇ ರೀತಿ ಈ ಒಂದು ಬೆಂಗಳೂರು ನಗರದಲ್ಲಿ ನಾವು ಎಲ್ಲೇ ಹೋದಂಗೆ ಜಂಕ್ ಫುಡ್ಗಳು, ಫಾಸ್ಟ್ ಫುಡ್ಗಳಾಗಿದೆ. ಎಲ್ಲೂ ಕೂಡ ಮುದ್ದೆ ಕೇಳಿದ್ರೆ ಮುದ್ದೆ ಆ ಹೋಟ್ಲರು ಒಂಥರ ನಮ್ಮನ್ನು ನೋಡ್ತಾರೆ, ಏನೋ ಮುದ್ದೆ ತಿಂತಾರ ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ದಿನ ನೀವು ನೋಡಿರ್ಬೋದು, 45 ನಿಮಿಷದಲ್ಲಿ 13 ಮುದ್ದೆ ತಿಂದಿದ್ದಾರೆ. ಇನ್ನೇನೋ ನಾವು ಅವ್ರಿಗೆ ಇನ್ನೂ ಏನೋ ಟೈಮ್ ಕೊಟ್ಟಿದ್ರೆ ಅದು 20 ರೀಚ್ ಆಗ್ತಾಯಿತ್ತು ಅಂದರೆ ತಪ್ಪಾಗಲಾರಲ್ದು. ಇವತ್ತಿನ ದಿನ ಯಾರ್ಯಾರು ದೂರುಗಳಿಂದ ಬಂದು ಭಾಗವಹಿಸಿದ್ರೆ ಅವ್ರಿಗೆಲ್ಲರೂ ಕೂಡ ಸ್ಮರಣಿಕೆ ಕೊಟ್ಟಿದ್ದೀರಿ. ಮತ್ತು ವಿಶೇಷವಾಗಿ HSR ಬಡವಲ್ಲಿ ಏನು ವಿಶೇಷ ಅಂದರೆ ಹೆಣ್ಮಕ್ಳು ಮೊದಲೇವರೆಗೆ 9 ಮುದ್ದೆ ತಿಂದಿದ್ದಾರೆ. ಇಲ್ಲಿವರೆಗೂ 8 ಮುದ್ದೆ ತಿನ್ನೋದು ರೆಕಾರ್ಡ್ ಆಗಿತ್ತು, ಇಲ್ಲಿ 9ನೇ ಮುದ್ದೆ ರೆಕಾರ್ಡ್ ಆಗಿದೆ. ಆಮೇಲೆ ಇಷ್ಟು ದೊಡ್ಡದಂಥ ಟ್ರೋಫಿಗಳು, ಕಪ್ ಕೊಟ್ಟಿರೋದು ನಾವೇ. ಎಲ್ಲೂ ಕೂಡ ನಾವು ಇಷ್ಟು ದೊಡ್ಡದು ಮಾಡಿದ್ದಿಲ್ಲ. ಅದನ್ನು ನಾವು ರೆಕಾರ್ಡ್ ಬ್ರೇಕ್ ಮಾಡಿದ್ರಿ. ಮುಂದಿನ ಬಾರಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತೀರಿ, ಮತ್ತು ಇನ್ನಷ್ಟು ದೊಡ್ಡ ಮಟ್ಟದ ದಾಖಲೆಗಳನ್ನ ಮಾಡೋದು ಕೂಡ ಮಾಡ್ತೀರಿ ಅಂತ ಹೇಳ್ಬೋದು. ಮತ್ತು ನಾವು ಡಿಸೆಂಬರಲ್ಲಿ ಉತ್ತರ ಕರ್ನಾಟಕದ ಹಾವೇರಿಯಲ್ಲಿ ಕಡಕ್ ರೊಟ್ಟಿ ಮಾಡ್ತಾಯಿದ್ರಿ. ಅದಾದಮೇಲೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಸ್ಪರ್ಧೆ ಮಾಡ್ತೀವಿ. ಏನು ಉದ್ದೇಶ ಅಂದರೆ ಒಂದು ಸ್ಪರ್ಧೆ ಆಗುತ್ತೆ, ಒಂದು 4 ಜನಕ್ಕೆ ಊಟ ಕೊಡಬೇಕು ಅನ್ಸೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಇಲ್ಲ. ನಾಳೆ ನಾವು ಇಡ್ತೀರೋ ಇಲ್ಲ ಗೊತ್ತಿಲ್ಲ, ಆದರೆ ನಾವು ಇರೋಷ್ಟಿನ ಒಂದು 4 ಜನಕ್ಕೆ ಊಟ ಕೊಡಬೇಕು. ಇವಾಗ ನಾಳೆ ನಾನು ಯಾರನ್ನ ಫೋನ್ ಮಾಡಿಬಿಟ್ಟು ಇಲ್ಲಿ ಮಟನ್ ಊಟ ಅದನ್ನು ಇಕ್ಕಿದ್ದೀನಿ ಬನ್ನಿ ಅಂದರೆ ಏನು ಕಾರಣ ಅಂತ ಕೇಳ್ತಾರೆ. ಆದರೆ ಈ ಥರ ಸ್ಪರ್ಧೆ ಅಂದಮೇಲೆ ಅವ್ರು ಯಾರು ಪರಿಚಯನೇ ನಮಗಿರಲ್ಲ. ಅವ್ರು ಬಂದು ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಆ ರೀತಿಯಾದರೂ ಒಂದು ಅನುದಾನ ಅಂತ ಸಿಗುವಂಥ ಖುಷಿಯೇ ನಮಗಿದೆ. ಇವತ್ತು ನೋಡಿರ್ಬೋದು, 1000 ಜನಕ್ಕೆ ನಾವು ಎಲ್ಲರೂ ಬಂದವ್ರಿಗೆಲ್ಲರೂ ಕೂಡ ಊಟದ ವ್ಯವಸ್ಥೆ ಮಾಡಿದ್ರಿ. ಇದೆಲ್ಲ ಕೂಡ ಮೊದಲನೇ ವರ್ಷನೇ ಯಶಸ್ವಿಯಾಗಿದೆ. ಮುಂದಿನ ವರ್ಷ ಮತ್ತಷ್ಟು ವಿಶೇಷವಾಗಿ ಮತ್ತು ವಿಭಿನ್ನವಾಗಿ ಮಾಡೋದಕ್ಕೆ ಸಾಧ್ಯ ಆಗಿದೆ. ವಿಧಾನ ಪರಿಷತ್ ಸದಸ್ಯ ರಾಮೋಜಿಗೌಡ, ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ರೆಡ್ಡಿ, ಚಿತ್ರ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ, ಮುಖಂಡರಾದ ನಾರಾಯಣಗೌಡ, ಟಿ ವಾಸುದೇವ ರೆಡ್ಡಿ, ಭಾರತೀಯ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಎಂ ರಾಮಚಂದ್ರ ಹೂಡಿ ಚಿನ್ನಿ ಅವರು ವಿಜೇತರಿಗೆ ಬಹುಮಾನ ವಿತರಿಸಿದರು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ನಗರ ಭಾಗದಲ್ಲಿ ಈ ವಿನೂತನ ಸ್ಪರ್ಧೆ ಆಯೋಜನೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು. HSR ಲೇಔಟ್ ಸಿಟಿ ಅನ್ನೋದಕ್ಕಿಂತ ಹಳ್ಳಿ ಸೊಗಡು ಇಲ್ಲಿದೆ. ಹಳ್ಳಿಯಲ್ಲಿ ಹಬ್ಬ ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ. ಹಳ್ಳಿಗಳಲ್ಲಿ ಈ ಸ್ಪರ್ಧೆಗಳೆಲ್ಲ ಮಾಡೋದನ್ನು ನೋಡಿದ್ದೀವಿ. ಮಂಡ್ಯ ಕಡೆ, ಈ ಕಡೆ ಉತ್ತರ ಕರ್ನಾಟಕದ ಕಡೆ, ಈ ಥರ ಎಲ್ಲ ಕಡೆ ಹಳ್ಳಿಗಳಲ್ಲಿ, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗಗಳಲ್ಲಿ ಸಿಟಿ ಮಧ್ಯದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ನಿಜವಾಗ್ಲೂ ವಿಶೇಷ ಅನಿಸುತ್ತೆ. ಯಾಕೆಂದರೆ ಅನಿಲ್ ರೆಡ್ಡಿ ಅವರು ನಮ್ಮ ಜೊತೆಗೆ ಭಾರತೀಯರ ಸೇವಾ ಸಮಿತಿಯ ಯುವ ಘಟಕದ ಅಧ್ಯಕ್ಷರಾಗಿದ್ದರು. ಇವಾಗ ವಿದ್ಯಾರ್ಥಿ ಘಟಕ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಈಗ ವಕೀಲರ ಒಂದು ಕಾನೂನು ಘಟಕದ ಅಧ್ಯಕ್ಷರು ಸಹ ಮಾಡ್ತಾ ಇದ್ದೀವಿ. ಜೊತೆಗೆ ಅವ್ರು ಮಾಡುವಂಥ ಸೇವೆಗಳು HSR ಲೇಔಟ್ಗೆ ಇಡೀ ರಾಜ್ಯದಲ್ಲೇ ಎಲ್ಲ ರೀತಿಯಲ್ಲಿ ಅವರು ಇವತ್ತು ಒಂದು ಮಾದರಿ ಮಟ್ಟದಲ್ಲಿ HSR ಲೇಔಟನ್ನು ತಗೊಂಡೋಗ್ತಾ ಇದ್ದಾರೆ. ಏಕೆಂದರೆ HSR ಉತ್ಸವ ಅಂತ ಮಾಡ್ತಾರೆ, ಮತ್ತು ವೃದ್ಧರಿಗೆ, ವಯಸ್ಸಾದವ್ರಿಗೆ ಕಾರ್ಯಕ್ರಮಗಳು, ಎಲ್ಲ ರೀತಿಯ ನಾಡ ಹಬ್ಬಗಳು, ರಾಷ್ಟ್ರ ಹಬ್ಬಗಳು, ಇನ್ನಿತರ ಎಲ್ಲ ಹಬ್ಬಗಳನ್ನು ಬಹಳ ಅಚ್ಚುಕಟ್ಟಾಗಿ ಅವ್ರದ್ದೇ ಆದಂಥ ಒಂದು ಶ್ರಮೆಯಿಂದ ಒಂದು ಆಯೋಜನೆ ಮಾಡಿ ಈ ಒಂದು ರಾಜ್ಯಕ್ಕೆ ಕೀರ್ತಿ ತರುವಂಥ ಕೆಲಸ, ಈ HSR ಲೇಔಟ್ ಗೌರವಗೊಳಿಸುವಂಥ ಕೆಲಸ ಅನಿಲ್ ರೆಡ್ಡಿ ಮಾಡ್ತಾ ಇದ್ದಾರೆ. ಇವತ್ತೇನು ಬೆಂಗಳೂರಲ್ಲಿ ನಮ್ಮ HSR ಬಡಾವಣೆಯಲ್ಲಿ ನಮ್ಮ ಪ್ರೀತಿಯ ಸ್ನೇಹಿತರಾದಂಥ ಅನಿಲ್ ರೆಡ್ಡಿರವರು, ಅಡ್ವೊಕೇಟ್ ಆಗಿರ್ತಕ್ಕಂಥ ಅನಿಲ್ ರೆಡ್ಡಿ ಅವರು ವಿಶೇಷತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಈ ಬಡಾವಣೆಯಲ್ಲಿ ನನ್ನ ಸ್ನೇಹಿತರಲ್ಲಿ ಅನಿಲ್ ರೆಡ್ಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇವತ್ತು ಪ್ರತಿಯೊಂದು ಕ್ರೀಡೆಗಳಲ್ಲೂ ತಾವು ನೋಡಿದ್ದೀರಾ, ಕ್ರೀಡಾ ಸ್ಫೂರ್ತಿ ಅಂತಕ್ಕಂಥದ್ದು ತನ್ನಲ್ಲಿಲ್ಲ ಅಂದರೆ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಒಂದು ಮುದ್ದೆ ಉಣ್ಣುವ ಸ್ಪರ್ಧೆನ ನಡೆಸ್ತಾ ಇರೋದು ಸಾಮಾನ್ಯವಾಗಿ ಯಾರು ನಡೆಸೋದಕ್ಕೆ ಅಂತ ಅಂದ್ಕೊಳ್ಳಲ್ಲ, ಆದರೆ ಅಂದ್ಕೊಂಡಿರೋದು ವಿಶೇಷತೆ. ಆದರೆ ಅದ್ರ ಜೊತೆಲಿ ಅವರ ಆರೋಗ್ಯದ ಕಡೆ ಗಮನ ಹರಿಸಿ ಆಂಬ್ಯುಲೆನ್ಸ್ ಸೇವೆ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಆಗಿರ್ಬೋದು, ಪ್ರತಿಯೊಂದು ಜಾಗ್ರತೆಯನ್ನು ವಹಿಸಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಕ್ಕಂಥದ್ದು ಶ್ಲಾಘನಾರ್ಹವಾದಂಥ ವಿಚಾರವಾಗಿದೆ. ಮತ್ತು ಇನ್ನು ಮುಂದುವರೆದು ಹೇಳಬೇಕು ಅಂತಂದರೆ, ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಎಲ್ಲ ವ್ಯಕ್ತಿಗಳಲ್ಲೂ ಬರಲ್ಲ. ಇವತ್ತು ಬೆಂಗಳೂರಿನ HSR ಬಡಾವಣೆಯಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ, ರಾಜ್ಯ ಮಟ್ಟದ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರು ಉಣ್ಣುವಂಥ ಒಂದು ವಿಭಿನ್ನವಾದಂಥ ಒಂದು ಸ್ಪರ್ಧೆಯನ್ನು ಭಾರತೀಯರ ಸೇವಾ ಸಮಿತಿಯ ವಿದ್ಯಾರ್ಥಿ ಘಟಕದ ರಾಜ್ಯಾಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಅನಿಲ್ ರೆಡ್ಡಿ ಅವರು ಇವತ್ತು HSR ಬಡಾವಣೆಯಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ.
ಈಗ ತಾನೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ ಹಾಗೆ HSR ಬಡಾವಣೆ ಬೆಂಗಳೂರು ನಗರದಲ್ಲಿದ್ರೂ ಸಹ ಎಲ್ಲೋ ಒಂದು ಕಡೆ ಗ್ರಾಮೀಣ ಪ್ರದೇಶಕ್ಕೆ ಬಂದಂಥ ಒಂದು ಅನುಭವ ಈಗ ತಾನೇ ನಮಗೆಲ್ಲರಿಗೂ ಆಯಿತು. ಯಾಕಂತ ಹೇಳಿದ್ರೆ ಆ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಎಲ್ಲ ಗ್ರಾಮೀಣ ಪ್ರದೇಶದ ಜನರ ಒಂದು ಇಷ್ಟವಾದಂಥ ಒಂದು ತಿಂಡಿ. ಅಂಥ ಒಂದು ಆ ತಿಂಡಿಯನ್ನು ನಗರ ಭಾಗಕ್ಕೆ ತಂದು ಇಲ್ಲಿ ಏನು ಒಂದು ಗ್ರಾಮೀಣ ಸೊಗಡನ್ನು ಮರಿತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ನಗರ ಭಾಗದಲ್ಲಿ ಆ ಗ್ರಾಮೀಣ ಸೊಗಡನ್ನು ಮತ್ತು ಆ ಗ್ರಾಮೀಣ ಆ ಒಂದು ಸಿಹಿಯನ್ನು ತಗೊಂಬಂದು ಇಲ್ಲಿ ಹಂಚುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರಲ್ಲ, ಇದಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ. ಇದೇ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಅನಿಲ್ ರೆಡ್ಡಿ ಅವರು HSR ಬಡಾವಣೆಯಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ಭಾರತೀಯರ ಸೇವಾ ಸಮಿತಿ ಸದಾ ಅವರ ಜೊತೆಗಿರುತ್ತೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಳ್ಳೆಯ ಸ್ಪರ್ಧೆ ಇದು. ಇದುವರೆಗೂ ನಾನು ಕೇಳಿರೋ ಪ್ರಕಾರ ಯಾರೂ ಮಾಡಿಲ್ಲ. ನಮ್ಮ ಅನಿಲ್ ರೆಡ್ಡಿರವರು ಮಾಡಿರೋದು ಒಂದು ಒಳ್ಳೆ ಉತ್ತಮವಾದಂಥ ಪ್ರಯತ್ನ. ಸೊ ಇದೇನು ನಾಟಿ ಕೋಳಿ ರಾಗಿ ಮುದ್ದೆ ಉಣ್ಣೋ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅನಿಲ್ ರೆಡ್ಡಿಯವರು, ಭಾಳ ಒಳ್ಳೆಯ ಕಾರ್ಯಕ್ರಮ. ಮುದ್ದೆ ಎಲ್ಲರಿಗೂ ಗೊತ್ತು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಇಂಥ ಕಾರ್ಯಕ್ರಮಗಳು ಇನ್ನೂ ಆಗಬೇಕು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದಾಗಲಿ.